ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸರ್ಕಾರಿ ಯಾವುದೇ ಹುದ್ದೆಗಳಿಗೆ ನೀವು ಎಕ್ಸಾಮ್ ಬರಿತೀರಿ ಅಂತಂದ್ರೆ ಪ್ರತಿಯೊಂದು ಹುದ್ದೆಗೆ ತನ್ನದೇ ಆಗಿರತಕ್ಕಂಥ ನಿಯಮಗಳದಾವ್ರಿ. ಕೆಲವೊಂದು ಇನ್ಸ್ಟ್ರಕ್ಷನ್ಗಳು ಕೊಟ್ಟಿರ್ತಾರೆ. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿ ಹಾಲ್ ಟಿಕೆಟ್ ಒಳಗೆ ನೀವೇನಾದರೂ ನೋಡಿದ್ರಿ ಅಂತಂದ್ರೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಆ ಇನ್ಸ್ಟ್ರಕ್ಷನ್ಗಳನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಅದೇ ರೀತಿ ಈ KEI ಕೂಡ ಕಂಪಲ್ಸರಿ ಕನ್ನಡ ಎಕ್ಸಾಮ್ಗಾಗಿ ಹಾಲ್ ಟಿಕೆಟ್ ಬಿಟ್ಟಿದ್ರಿ. ಈಗಾಗಲೇ ಎಲ್ಲರೂ ನೀವು ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಮಾಡ್ಕೊಂಡಿರಿ. ಅದೇ ರೀತಿ ಇನ್ಸ್ಟ್ರಕ್ಷನ್ ಕೂಡ ನೀವು ಓದ್ಕೊಂಡಿರಿ ಅಂತ ಅಂದ್ಕೊಂಡಿನಿ. ಇನ್ ಕೇಸ್ ನೀವು ಇನ್ಸ್ಟ್ರಕ್ಷನ್ ಈಗಾಗಲೇ ಓದ್ಕೊಂಡಿದ್ರಿ ಅಂತಂದ್ರೆ ಈ ವಿಡಿಯೋ ನೋಡಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಯಾರು ಇನ್ನೂ ತನಕ ಇನ್ಸ್ಟ್ರಕ್ಷನ್ ಓದ್ಕೊಂಡಿಲ್ಲೋ ಅಂಥವ್ರು ಈ ವಿಡಿಯೋ ನೋಡ್ರಿ. ಇನ್ಸ್ಟ್ರಕ್ಷನ್ ಏನೇನದ ಅಂತ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕಣ್ಣಾಡಿಸ್ಬಿಡಣ್ರಿ. ಓಕೆ ರೀ. ಫಸ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಾನ, ಇತ್ತೀಚೆಗೆ ಬಸ್, ರೈಲು ಇತ್ಯಾದಿ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ನಿಗದಿತ ಸಮಯಕ್ಕಿಂತ 1 ಗಂಟೆ ಮೊದಲನೇ ಪರೀಕ್ಷಾ ಕೇಂದ್ರವನ್ನು ತಲುಪಬೇಕು ಅಂತ ಅಭ್ಯರ್ಥಿಗಳಿಗೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಇನ್ಸ್ಟ್ರಕ್ಷನ್ 1 ಸ್ನೇಹಿತರೆ. ಇನ್ಸ್ಟ್ರಕ್ಷನ್ 2, ಅಭ್ಯರ್ಥಿಗಳು ಪರೀಕ್ಷೆ ಪ್ರಾರಂಭವಾಗುವ ಮೊದಲನೆಯ ಬೆಲ್ ಆದ ತಕ್ಷಣ ಅಂದ್ರೆ 10 ಗಂಟೆಯ ನಂತರ ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಬೇಕು. ಅಂದ್ರೆ ಪರೀಕ್ಷಾ ಕೊಠಡಿ ಒಳಗೆ ಹೋಗ್ಬೇಕು. ಆಮೇಲೆ ನಿಮ್ದು ನೋಂದಣಿ ಸಂಖ್ಯೆ ಎಲ್ಲಿರ್ತದೋ ಆ ನೋಂದಣಿ ಸಂಖ್ಯೆಯ ನಿಗದಿತ ಆಸನದಲ್ಲಿ ನೀವು ಕುಳಿತುಕೊಳ್ಬೇಕು ಸ್ನೇಹಿತರೆ. ಇನ್ಸ್ಟ್ರಕ್ಷನ್ ನಂಬರ್ 2 ಇದು. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನಂಬರ್ 3, ಮೂರನೆಯ ಬೆಲ್ ಅಂದ್ರೆ 10:30 ಆದ ನಂತರ ಪರೀಕ್ಷಾ ಕೊಠಡಿಯನ್ನ ಪ್ರವೇಶಿಸ್ಲಕ್ಕ ಅಭ್ಯರ್ಥಿಗಳಿಗೆ ಅನುಮತಿ ನೀಡಲಾಗುವುದಿಲ್ಲ ಸ್ನೇಹಿತರೆ. 10:30 ನಂತರ ಯಾರು ಎಕ್ಸಾಮ್ಗೆ ಬರ್ತೀರಿ ಅವರಿಗೆ ಎಕ್ಸಾಮ್ಗೆ ಅಲೋ ಮಾಡಂಗಿಲ್ಲ ಸ್ನೇಹಿತರೆ. ಇದು ಇನ್ಸ್ಟ್ರಕ್ಷನ್ ನಂಬರ್ 3, ಮೋಸ್ಟ್ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನಂಬರ್ 4, ಪ್ರವೇಶ ಪತ್ರದಲ್ಲಿ ನಿಗದಿಪಡಿಸಿರುವ ಪರೀಕ್ಷಾ ಕೇಂದ್ರವನ್ನು ಹೊರತುಪಡಿಸಿ ಇತರೆ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆಯಲು ಅಭ್ಯರ್ಥಿಗಳಿಗೆ ಅನುವು ಮಾಡಿ ಕೊಡಲಾಗುವುದಿಲ್ಲ ಅಂತ ಇನ್ಸ್ಟ್ರಕ್ಷನ್ ನಂಬರ್ 4 ಮೆನ್ಷನ್ ಮಾಡ್ಯಾರ. ಅಂದ್ರೆ ಯಾವ ಎಕ್ಸಾಮಿನೇಷನ್ ಸೆಂಟರ್ ನಿಮ್ಗೆ ಅಲಾಟ್ ಮಾಡ್ಯಾರ ಅದೇ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಿ ನೀವು ಎಕ್ಸಾಮ್ ಅನ್ನ ಬರಿಬೇಕು. ಬೇರೆ ಎಕ್ಸಾಮಿನೇಷನ್ ಸೆಂಟರ್ಗೆ ನಿಮಗೆ ಎಕ್ಸಾಮ್ ಬರೆಯಕ್ಕೆ ಅಲೋ ಮಾಡಂಗಿಲ್ಲ ಅಂತ ಹೇಳಿ ಸೀರಿಯಲ್ ನಂಬರ್ 4 ಮೆನ್ಷನ್ ಮಾಡ್ಯಾರ ಸ್ನೇಹಿತರೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 5, ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯ ಒಳಗೆ ಯಾವುದೇ ಆಧುನಿಕ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು, ಮೊಬೈಲ್ ಫೋನ್, ಬ್ಲೂಟೂತ್, ಸ್ಲೇಯರ್ಡ್ ರೂಲ್ಸ್, ಕ್ಯಾಲ್ಕುಲೇಟರ್, ವೈಟ್ ಫ್ಲೂಯಿಡ್, ವೈರ್ಲೆಸ್ ಸೆಟ್ಸ್, ಪೇಪರ್ ಚೀಟಿ, ಟಿಪ್ಪಣಿ ಅಥವಾ ಪುಸ್ತಕ ಇತ್ಯಾದಿಗಳನ್ನು ತರುವುದನ್ನು ನಿಷೇಧಿಸಲಾಗಿದೆ. ಇವು ಯಾವುದೇ ವಸ್ತುಗಳನ್ನು ಏನು ಮೆನ್ಷನ್ ಮಾಡಿದ್ದಾರಲ್ಲ ಇವು ಯಾವುದೇ ವಸ್ತುಗಳನ್ನು ಪರೀಕ್ಷಾ ಕೇಂದ್ರದ ಕೊಠಡಿಯೊಳಗೆ ತೆಗೆದುಕೊಂಡು ಹೋಗುವಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನಂಬರ್ 6, ಅಭ್ಯರ್ಥಿಯು ಕಡ್ಡಾಯವಾಗಿ ಪ್ರವೇಶ ಪತ್ರ ಮತ್ತು ಮಾನ್ಯತೆ ಇರುವ ಯಾವುದಾದ್ರೂ ಒಂದು ಗುರುತಿನ ಚೀಟಿಯನ್ನ ಅಂದ್ರೆ ಅದು ಡ್ರೈವಿಂಗ್ ಲೈಸೆನ್ಸ್ ಆಗಿರಬಹುದು, ಪಾಸ್ಪೋರ್ಟ್ ಆಗಿರಬಹುದು, ಆಧಾರ್ ಕಾರ್ಡ್ ಆಗಿರಬಹುದು, ಪ್ಯಾನ್ ಕಾರ್ಡ್ ಆಗಿರಬಹುದು ಅಥವಾ ವೋಟರ್ ID ಆಗಿರ್ಬೋದು, ಯಾವುದಾದ್ರೂ ಒಂದು ಗುರುತಿನ ಚೀಟಿಯನ್ನ ನೀವು ತೆಗೆದುಕೊಂಡು ಹೋಗ್ಬೇಕು ಸ್ನೇಹಿತರೆ. ಇನ್ ಕೇಸ್ ನೀವು ID ತಗೊಂಡು ಹೋಗ್ಲಿಲ್ಲ ಅಂತಂದ್ರೆ ಎಕ್ಸಾಮ್ ಅಲೋ ಮಾಡಂಗಿಲ್ಲ ಸ್ನೇಹಿತರೆ. ಇದು ಇನ್ಸ್ಟ್ರಕ್ಷನ್ ನಂಬರ್ 6ನೇದ್ದು. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನಂಬರ್ 7, ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯ ಒಳಗೆ ಯಾವುದೇ ರೀತಿಯ ಕೈ ಗಡಿಯಾರವನ್ನ ಕಟ್ಟಿಕೊಂಡು ತೆಗೆದುಕೊಂಡು ಹೋಗುವಂತಿಲ್ಲ ಅಂತ ಇನ್ಸ್ಟ್ರಕ್ಷನ್ ನಂಬರ್ 7 ಮೆನ್ಷನ್ ಮಾಡ್ಯಾರ. ಕೈ ಗಡಿಯಾರ ಅಷ್ಟೇ ಅಲ್ಲ, ಕೈಗೆ ಏನಾದರೂ ದಾರ ಕಟ್ಕೊಂಡಿದ್ರಿ ಅಥವಾ ಕಡಗ ಆಗಲಿ ಏನಾದರೂ ಕೈಗೆ ನೀವು ಧರಿಸಿದ್ರಿ ಅಂತಂದ್ರೆ ನಿಮಗೆ ಎಕ್ಸಾಮ್ ಅಲೋ ಮಾಡಂಗಿಲ್ಲ ಸ್ನೇಹಿತರೆ. ಕೈಗೆ ಏನಾದರೂ ಕಟ್ಕೊಂಡು ಹೋಗೋದಾಗ್ಲಿ ಅಥವಾ ಕೊರಳಲ್ಲಿ ದೇವರಿಗೆ ಸಂಬಂಧಪಟ್ಟಂತೆ ಏನಾರು ದಾರ ಅದು ಏನಾರು ಕಟ್ಕೊಂಡಿರ್ತೀವಿ ನಾವು ಅದೆಲ್ಲ ಕಟ್ಕೊಂಡು ಹೋಗಂಗಿಲ್ಲ ಸ್ನೇಹಿತರೆ. ಇನ್ನು ಹೆಣ್ಮಕ್ಳು ತಾಳಿ ಬಿಟ್ರೆ, ಇನ್ ಕೇಸ್ ವಿವಾಹಿತ ಮಹಿಳೆ ಇದ್ರೆ ತಾಳಿ ಬಿಟ್ರೆ ಬೇರೆ ಒಡವೆಗಳಿಗೆ ಅಲೋ ಮಾಡ್ತಾ ಇಲ್ಲ ಸ್ನೇಹಿತರೆ. ಅದೇ ರೀತಿ ಕಿವಿಯೋಲೆ ಇರ್ತಾವ, ಕಿವಿಯೋಲೆಯು ಕೂಡ ಬೆಚ್ಚಿಸ್ತಾರ. ಹಾಗಾಗಿ ಎಕ್ಸಾಮಿನೇಷನ್ ಬರೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಗಮನ ಇರಲಿ ಸ್ನೇಹಿತರೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 8, ಸೀರಿಯಲ್ ನಂಬರ್ 8 ನೋಡ್ರಿ, ಅಭ್ಯರ್ಥಿಗಳು ತುಂಬು ತೋಳಿನ ಶರ್ಟ್ ಮತ್ತು ಜೀನ್ಸ್ ಧರಿಸಿ ಹಾಜರಾಗಬಾರದು. ಫುಲ್ ತೋಳಿಂದ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಹಾಕೊಂಡು ಬರಬಾರ್ದಂತ ಇನ್ಸ್ಟ್ರಕ್ಷನ್ ಒಳಗ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗೂ ಯಾವುದೇ ರೀತಿಯ ಆಭರಣಗಳನ್ನು ಧರಿಸಿ ಪರೀಕ್ಷೆಗೆ ಹಾಜರಾಗುವಂತಿಲ್ಲ. ಅದೇ ರೀತಿ ಆಭರಣಗಳೇನಾದ್ರೂ ನೀವು ಧರಿಸ್ಕೊಂಡು ಬರ್ತಿದ್ರಿ ಅಂತಂದ್ರೆ ಅದಕ್ಕೂ ಕೂಡ ಎಕ್ಸಾಮ್ಗೆ ಅಲೋ ಮಾಡಂಗಿಲ್ಲ ಸ್ನೇಹಿತರೆ. ಇದಕ್ಕೆ ಸಂಬಂಧಿಸಿದಂಗ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸುವ ವಸ್ತ್ರ ಸಂಹಿತೆಯನ್ನ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಮೆನ್ಷನ್ ಮಾಡಿರ್ತಕ್ಕದ್ದು ಸ್ನೇಹಿತರೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನಂಬರ್ 9, ವಸ್ತ್ರ ಸಂಹಿತೆ ಪಾಲಿಸದ ಅಭ್ಯರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅನುಮತಿ ಇರುವುದಿಲ್ಲ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ್ರಿ. ಇನ್ ಕೇಸ್ ನೀವು ಫುಲ್ ತೋಳಿಂದ ಶರ್ಟ್ ಉಟ್ಕೊಂಡು ಹೋಗಿರಿ ಅಂತ ತಿಳ್ಕೊಳ್ರಿ, ನಿಮಗೆ ಎಕ್ಸಾಮ್ ಅಲೋ ಮಾಡಂಗಿಲ್ಲ.
ಇನ್ ಕೇಸ್ ಜೀನ್ಸ್ ಪ್ಯಾಂಟ್ ಉಟ್ಕೊಂಡು ಹೋಗಿರಿ ಅಂತ ತಿಳ್ಕೊಳ್ರಿ, ನಿಮ್ಗೆ ಎಕ್ಸಾಮ್ ಅಲೋ ಮಾಡಂಗಿಲ್ಲ. ಈ ರೀತಿ ಇನ್ಸ್ಟ್ರಕ್ಷನ್ದೊಳಗೆ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ನೋಡಿ, ಕೆಲವೊಂದು ಟೈಮ್ ಅಲ್ಲಿನ ಅಧಿಕಾರಿಗಳ ಒಂದು ಸ್ವಲ್ಪ ಏನೋ ರಿಲ್ಯಾಕ್ಸೇಷನ್ ಬಿಟ್ರು ಅಂತಂದ್ರೆ ಜೀನ್ಸ್ ಪ್ಯಾಂಟ್ ಉಟ್ಕೊಂಡು ಹೋದ್ರೆ ಅಲೋ ಮಾಡ್ಬೋದು. ಆದ್ರೆ ಇನ್ಸ್ಟ್ರಕ್ಷನ್ ಏನು ಹೇಳ್ಯದ ಅದನ್ನ ಫಾಲೋ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಯಾಕಂತಂದ್ರೆ ಅಲ್ಲಿ ಹೋಗಿ ಅಧಿಕಾರಿಗಳನ್ನ ಅಂಗಲಾಚೋದು ಬೇಡ. ಓಕೆ ರೀ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನಂಬರ್ 10, ಅಭ್ಯರ್ಥಿಗಳು ನೀಲಿ ಅಥವಾ ಕಪ್ಪು ಶಾಯಿಯ ಬಾಲ್ ಪಾಯಿಂಟ್ ಪೆನ್ ಅನ್ನ ಮಾತ್ರ ಉಪಯೋಗಿಸಬೇಕು ಅಂತ ಮೆನ್ಷನ್ ಮಾಡಿರುವಂತದ್ದು ಸ್ನೇಹಿತರೆ. ಬ್ಲೂ ಪೆನ್ ಅಥವಾ ಬ್ಲ್ಯಾಕ್ ಪೆನ್ ಎರಡರೊಳಗೆ ಯಾವ್ದಾದ್ರು ಪೆನ್ ಅನ್ನ ನೀವು ಎಕ್ಸಾಮ್ ಬರೆಯಕ್ಕೆ ತಗೊಂಡು ಹೋಗ್ಬಹುದು ಸ್ನೇಹಿತರೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನಂಬರ್ 11, ಇತ್ತೀಚಿನ ದಿನಗಳಲ್ಲಿ ಬ್ಲೂಟೂತ್ ಉಪಕರಣಗಳ ಬಳಕೆ ಜಾಸ್ತಿ ಆಗಿರುವುದರಿಂದ ಯಾವುದೇ ರೀತಿಯ ಫೇಸ್ ಮಾಸ್ಕ್ ಅನ್ನ ಧರಿಸಿ ಪರೀಕ್ಷಾ ಕೊಠಡಿ ಪ್ರವೇಶಿಸುವಂತಿಲ್ಲ ಅಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಫೇಸ್ ಮಾಸ್ಕ್ ಹಾಕೊಂಡು ಎಕ್ಸಾಮ್ ಸೆಂಟರ್ ಒಳಗೆ ಹೋಗುವಂತಿಲ್ಲ ಅಂತ ಇನ್ಸ್ಟ್ರಕ್ಷನ್ ನಂಬರ್ 11ರಲ್ಲಿ ಮೆನ್ಷನ್ ಅದ. ನೆಕ್ಸ್ಟ್ ಸೀರಿಯಲ್ ನಂಬರ್ 12, ಮೊದಲನೆಯ ಬೆಲ್ ಆದ ನಂತರ ನೀಡಲಾದ OMR ಉತ್ತರ ಪತ್ರಿಕೆಯಲ್ಲಿ ಅಭ್ಯರ್ಥಿಗಳು ತಮ್ಮ ಹೆಸರನ್ನ ದಪ್ಪ ಅಕ್ಷರದಲ್ಲಿ ಬರೆಯಬೇಕು ಅಂತ ಇನ್ಸ್ಟ್ರಕ್ಷನ್ ನಂಬರ್ 12ರಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಅಂದ್ರೆ OMR ಆನ್ಸರ್ ಶೀಟ್ ಕೊಡ್ತಾರೆ ಸ್ನೇಹಿತರೆ, ಆ ಆನ್ಸರ್ ಶೀಟ್ ಒಳಗ ನಿಮ್ದು ಹೆಸರು ದಪ್ಪ ಅಕ್ಷರಗಳಲ್ಲಿ ಬರಿಬೇಕಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನಂಬರ್ 13, ನಂತರ ಬೆಲ್ ಸಮಯ ಅಥವಾ ಸೂಚನೆಗಳಂತೆ ಅಂದ್ರೆ ಅಲ್ಲಿನ ಎಕ್ಸಾಮಿನೇಷನ್ ಸೆಂಟರ್ ಅಧಿಕಾರಿಗಳ ಸೂಚನೆಗಳಂತೆ ಅಭ್ಯರ್ಥಿಗಳ ನೋಂದಣಿ ಸಂಖ್ಯೆಯನ್ನ OMR ಉತ್ತರ ಪತ್ರಿಕೆಯಲ್ಲಿ ತಪ್ಪಿಲ್ದಂಗ ಬರಿಬೇಕು ಅಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನಂಬರ್ 14, ಬೆಲ್ ಸಮಯ ಸೂಚನೆಗಳಂತೆ ಅಭ್ಯರ್ಥಿಗಳು OMR ಉತ್ತರ ಪತ್ರಿಕೆಯಲ್ಲಿ ಸರಿಯಾದ ವರ್ಷನ್ ಕೋಡ್ ಬರೆದು ಅದಕ್ಕೆ ಸಂಬಂಧಿಸಿದ ವೃತ್ತಗಳನ್ನ ಸಂಪೂರ್ಣವಾಗಿ ತುಂಬಬೇಕು ಅಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಪ್ರಶ್ನೆ ಪತ್ರಿಕೆ ಇರ್ತಾವಲ್ರಿ, ಅಲ್ಲಿ ವರ್ಷನ್ ಕೋಡ್ ಅಂತ ಇರ್ತದ, ಆ ವರ್ಷನ್ ಕೋಡ್ ಕೂಡ ನಿಮ್ದು ಆನ್ಸರ್ ಶೀಟ್ ಒಳಗೆ ಬರಿಬೇಕಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನಂಬರ್ 15, ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಕ್ರಮ ಸಂಖ್ಯೆಯನ್ನ ಮತ್ತು ಉತ್ತರ ಪತ್ರಿಕೆಯ ಕ್ರಮ ಸಂಖ್ಯೆಯನ್ನ ನಾಮಿನಲ್ ರೂಲ್ ನಲ್ಲಿ ಬರೆಯಬೇಕು ಅಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ವರ್ಷನ್ ಕೋಡ್, ಸೀರಿಯಲ್ ನಂಬರ್ ಪ್ರತಿಯೊಂದನ್ನ ಅಲ್ಲಿ ಬರೆಯಕ ಪ್ಲೇಸ್ ಇರ್ತದೆ, ಅದರಲ್ಲಿ ಬರಿಬೇಕಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಇನ್ಸ್ಟ್ರಕ್ಷನ್ ನಂಬರ್ 16, ಸ್ಪರ್ಧಾತ್ಮಕ ಪರೀಕ್ಷೆಯ ವೇಳಾಪಟ್ಟಿ, ಬೆಲ್ ಸಮಯ ಹಾಗೂ ಹೆಚ್ಚಿನ ಮಾಹಿತಿಗಾಗಿ KEA ವೆಬ್ಸೈಟ್ ಅನ್ನ ನೀವು ಭೇಟಿ ಮಾಡ್ರಿ ಅಂತ ಇನ್ಸ್ಟ್ರಕ್ಷನ್ 16ನಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನಂಬರ್ 17, ಪರೀಕ್ಷಾ ಕರ್ತವ್ಯದಲ್ಲಿ ನಿರತರಾಗಿರುವ ಅಧಿಕಾರಿಗಳು ನೀಡುವ ಎಲ್ಲಾ ಸೂಚನೆಗಳನ್ನ ಅಭ್ಯರ್ಥಿಗಳು ತಪ್ಪದೆ ಪಾಲಿಸಬೇಕು. ಆಮೇಲೆ ಸೂಚನೆಗಳನ್ನು ಪಾಲಿಸದೇ ಇರುವ ಅಭ್ಯರ್ಥಿಗಳನ್ನ ದುಷ್ಕೃತ್ಯದ ವಿಧಾನವೆಂದು ಪರಿಗಣಿಸಿ ಅಂತಹ ಅಭ್ಯರ್ಥಿಗಳ ಮೆರಿಟ್ ಅನ್ನ ಪ್ರಕಟಿಸಲಾಗುವುದಿಲ್ಲ ಅಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅಲ್ಲಿನ ಎಕ್ಸಾಮಿನೇಷನ್ ಸೆಂಟರ್ನ ಅಧಿಕಾರಿಯ ಸೂಚನೆಯನ್ನ ತಪ್ಪದೆ ಪಾಲಿಸಬೇಕಂತ ಮೆನ್ಷನ್ ಮಾಡಿರುವಂತದ್ದು. ಇನ್ಸ್ಟ್ರಕ್ಷನ್ ನಂಬರ್ 18, ಪರೀಕ್ಷೆ ಮುಗಿಯುವವರೆಗೆ ಅಂದ್ರೆ ಮಧ್ಯಾಹ್ನ 12:30ರವರೆಗೆ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರದಿಂದ ಹೊರಗೆ ಬರ್ಲಕ್ಕ ಅನುಮತಿ ಇಲ್ಲ ಅಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಇದಿಷ್ಟು ಈ ಇನ್ಸ್ಟ್ರಕ್ಷನ್ ಲಿಸ್ಟ್ ಇತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.